ವೈದ್ಯಕೀಯ ಮತ್ತು ಔಷಧಗಳು ಮತ್ತು ಧ್ಯಾನ ಮತ್ತು ಮಧ್ಯಸ್ಥಿಕೆ ಇವುಗಳೆಲ್ಲವೂ ಮೀಡಿಯೇಟ್ ಎಂಬ ಒಂದೇ ಧಾತು ಅಥವಾ ಮೂಲ ಪದದಿಂದ ಬಂದಿವೆ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಪ್ರಧಾನಮಂತ್ರಿಯವರ ಕನಸಿನಂತೆ ಕಾನೂನು ಜಗತ್ತಿನಲ್ಲಿ ಮಧ್ಯಸ್ಥಿಕೆಯನ್ನು ಪರಿಚಯಿಸುವುದರ ಮೂಲಕ ಕಾನೂನು ವ್ಯವಸ್ಥೆಯನ್ನು ಮತ್ತಷ್ಟು ಕ್ರಾಂತಿಗೊಳಿಸಬಹುದು. ನಾವು ಅದರ ಬಗ್ಗೆ ಹೆಚ್ಚು ಹೋಗುವುದಿಲ್ಲ, ಆದರೆ ಧ್ಯಾನದಂತೆಯೇ ಮಧ್ಯಸ್ಥಿಕೆ ಮತ್ತು ಔಷಧಗಳು ನಮ್ಮ ಮೇಲೆ ವಿಭಿನ್ನ ಹಂತದಲ್ಲಿ ಪರಿಣಾಮ ಬೀರುತ್ತವೆ. ಈ ಎಲ್ಲದರಲ್ಲಿಯೂ ಏಕೀಕರಣವೇ ಉದ್ದೇಶವಾಗಿದೆ. ಅದು ಭಿನ್ನಾಭಿಪ್ರಾಯ ಇರುವವರಲ್ಲಿ ಸಮನ್ವಯ ತರಲು ನಾವು ಮಾಡುವ ಮಧ್ಯಸ್ಥಿಕೆಯಾಗಲಿ, ಉತ್ತಮ ಆರೋಗ್ಯಕ್ಕಾಗಿ ಕೋಶೀಯ ಮಟ್ಟದಲ್ಲಿ ಏಕೀಕರಣವಾಗಲಿ, ಅಥವಾ ಯೋಗ ಸಾಧನೆಗಾಗಿ ಪ್ರಜ್ಞೆಯ ಮಟ್ಟದಲ್ಲಿ ಏಕೀಕರಣವಾಗಲಿ, ಇವುಗಳೆಲ್ಲದರಲ್ಲಿಯೂ ಕಂಪನಾತ್ಮಕ ಸಾಮರಸ್ಯ, ಅನುರಣನ ಎಂಬ ಮೂಲಭೂತ ಅಂಶವು ಮುಂಚೂಣಿಗೆ ಬರುತ್ತದೆ. ಧ್ಯಾನದ ಬಗ್ಗೆ ಮತ್ತು ಅದು ನಮ್ಮ ಆರೋಗ್ಯವನ್ನು ಹೇಗೆ ಒಟ್ಟಾರೆ ಸುಧಾರಿಸುತ್ತದೆ, ನಮ್ಮ ಸ್ವಾಸ್ಥ್ಯವನ್ನು ಹೇಗೆ ಉತ್ತಮಗೊಳಿಸುತ್ತದೆ ಎನ್ನುವುದರ ಬಗ್ಗೆ ನಾವು ಗಂಭೀರ ಚರ್ಚೆಗೆ ಇಳಿಯುವ ಮೊದಲು ಇಂದು ಬೆಳಿಗ್ಗೆ ನನಗೆ ನೆನಪಿಗೆ ಬಂದ 2 ತಮಾಷೆಯ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲ ತಮಾಷೆ ಎಂದರೆ, ನಾನು ಅಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಶೀರ್ಷಿಕೆ ನೀಡಿದ್ದೇನೆ. ಒಂದು ಶುಭ ದಿನ, ಗಂಡನು ಮುಂಜಾನೆ ಎದ್ದು ಒಂದು ಟೆಲಿಗ್ರಾಮ್ ಸ್ವೀಕರಿಸುತ್ತಾನೆ. ನಾವು 1970ರ ದಶಕದ ಬಗ್ಗೆ ಮಾತನಾಡುತ್ತಿದ್ದೇವೆ. ಈಗ ನಾವು ಟೆಲಿಗ್ರಾಮ್ಗಳನ್ನು ಕೇಳುವುದಿಲ್ಲ. ಟೆಲಿಗ್ರಾಮ್ನಲ್ಲಿ ಅಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಬರೆದಿರುತ್ತದೆ. ಅವನು ತುಂಬಾ ಸಂತೋಷಗೊಂಡು ತನ್ನ ಹೆಂಡತಿಗೆ ಈ ಕಥೆಯನ್ನು ಹೇಳುತ್ತಾನೆ. ಟೆಲಿಗ್ರಾಮ್ ಅನ್ನು ಓದಿ ಹೇಳುತ್ತಾನೆ. ಅವಳ ಗಂಡನ ಸಂತೋಷವನ್ನು ನೋಡಿ ಆಕೆ ಅದನ್ನ ಅತ್ತೆ ಎಂದು ತಪ್ಪು ತಿಳಿದು ಬಿಡುತ್ತಾಳೆ. ಅಯ್ಯೋ ದೇವರೇ, ಈಗ ಏನಾಗಬಹುದು? ಅತ್ತೆ ಮನೆಗೆ ಬರುತ್ತಿದ್ದಾರೆ. ಅವಳು ಖಿನ್ನಳಾಗುತ್ತಾಳೆ, ಕೋಪಗೊಳ್ಳುತ್ತಾಳೆ, ಕಿರಿಕಿರಿಗೊಳ್ಳುತ್ತಾಳೆ. ಅವಳು ಎಲ್ಲ ರೀತಿಯ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕುತ್ತಾಳೆ. ಏನೇ ಇರಲಿ, ಗಂಡನು ರೈಲು ನಿಲ್ದಾಣಕ್ಕೆ ಹೋಗಿ ಅತ್ತೆಯನ್ನು ಕರೆದುಕೊಂಡು ಬರುತ್ತಾನೆ. ಮನೆಗೆ ಬಂದು ಬಾಗಿಲು ತಟ್ಟುತ್ತಾನೆ. ಹೆಂಡತಿ ಬೇಗನೆ ಬರುವುದಿಲ್ಲ. ಅವಳು ಬಹಳ ಹಿಂಜರಿಕೆಯಿಂದ ಬರುತ್ತಾಳೆ. ಬಾಗಿಲು ತೆರೆದ ತಕ್ಷಣ ಅವಳು ಅಮ್ಮನನ್ನು ತುಂಬಾ ಸಂತೋಷದಿಂದ ತಬ್ಬಿಕೊಳ್ಳುತ್ತಾಳೆ. ಅವಳು ತನ್ನ ಗಂಡನ ಮೇಲೆ ಕೋಪಗೊಳ್ಳುತ್ತಾಳೆ. ನೀವು ಯಾಕೆ ಹೇಳಲಿಲ್ಲ? ಅದು ನನ್ನ ತಾಯಿ ಎಂದು. ನೋಡಿ, ಒಂದು ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ತಪ್ಪು ತಿಳಿದುಕೊಳ್ಳುವುದು ಎಷ್ಟು ತಲೆನೋವನ್ನು ಸೃಷ್ಟಿಸುತ್ತದೆ. ಇದು ಮಾನಸಿಕ ಮಟ್ಟದಲ್ಲಿ ಒಂದು ರೀತಿಯ ಅನಾರೋಗ್ಯವನ್ನು ಸೃಷ್ಟಿಸುತ್ತದೆ. ನಾನು ನಿಮ್ಮೊಂದಿಗೆ ನಿಜ ಜೀವನದ ಮತ್ತೊಂದು ಉದಾಹರಣೆಯನ್ನು ಹಂಚಿಕೊಳ್ಳುತ್ತೇನೆ. ಅದು ಕಥೆಯಾಗಿತ್ತು, ಆದರೆ ಇದು ನಾನು ವಾಸಿಸುತ್ತಿದ್ದ ನ್ಯೂಯಾರ್ಕ್ ನಗರದ ಒಂದು ಪ್ರದೇಶವಾದ ಸ್ಟೇಟನ್ ಐಲ್ಯಾಂಡ್ನಲ್ಲಿ ನಡೆದ ನೈಜ ಜೀವನದ ಉದಾಹರಣೆ. ಇದು ಒಂದು ಭಾರತೀಯ ಕುಟುಂಬದಲ್ಲಿ ನಡೆಯಿತು. ಮಗಳು ತಾಯಿಗೆ ಫೋನ್ ಮಾಡಿ, ಅಮ್ಮ, ನಾನು ಮನೆಗೆ ಬರುತ್ತಿದ್ದೇನೆ ಎನ್ನುತ್ತಾಳೆ. ಅವಳು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಳು. ತಾಯಿ ಕೇಳುತ್ತಾಳೆ, ಯಾಕೆ? ಇದ್ದಕ್ಕಿದ್ದಂತೆ ಅವಳು, ಅಮ್ಮ, ನನ್ನ ಬಾಯ್ ಫ್ರೆಂಡ್ನ ಪರಿಚಯ ಮಾಡಿಸಬೇಕು, ಅವನು ಆಫ್ರಿಕನ್ ಮೂಲದವನು ಎನ್ನುತ್ತಾಳೆ. ತಾಯಿಯ ರಕ್ತದೊತ್ತಡ ಬಹಳ ಬೇಗನೆ ಇಳಿಯುತ್ತದೆ. ನಂತರ ಅವಳು ಹೇಳುತ್ತಾಳೆ, ಫೋನನ್ನು ಅಪ್ಪನಿಗೆ ಕೊಡು. ತಾಯಿ ಫೋನನ್ನು ಅಪ್ಪನಿಗೆ ಕೊಟ್ಟು ಹೇಳುತ್ತಾಳೆ, ಅವನು ಆಫ್ರಿಕನ್ ಮೂಲದವನು ಮಾತ್ರವಲ್ಲ, ಅವನಿಗೆ HIV ಏಡ್ಸ್ ಕೂಡ ಇದೆ. ನೀವು ಮನೆಯ ಪರಿಸ್ಥಿತಿಯನ್ನು ಊಹಿಸಬಹುದು. ಅವಳು ಒಬ್ಬಳೇ ಮನೆಗೆ ಬರುತ್ತಾಳೆ, ಆದರೆ HIV ಇರುವವನೊಂದಿಗೆ ಬರುತ್ತಿದ್ದೇನೆ ಎಂದು ಸಂದೇಶ ನೀಡಿದ್ದಳು.
ಅವಳು ಒಬ್ಬಳೇ ಮನೆಗೆ ಬಂದಾಗ ಅಮ್ಮ ಕೇಳುತ್ತಾಳೆ, ಅಪ್ಪ ಕೇಳುತ್ತಾನೆ, ಏನಾಯ್ತು? ನಿನ್ನ ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ? ಅವಳು, ಅಪ್ಪ, ಅಮ್ಮ, ನಾನು HIV ಮತ್ತು ಏಡ್ಸ್ ಇರುವ ಯಾರೋ ಒಬ್ಬರು ಬರುತ್ತಿದ್ದಾರೆ ಎಂದು ಸುಮ್ಮನೆ ಕಥೆ ಹೇಳುತ್ತಿದ್ದೆ. ನಿಜ ಹೇಳಬೇಕೆಂದರೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ ಎನ್ನುತ್ತಾಳೆ. ಅಪ್ಪ ಮತ್ತು ಅಮ್ಮ ತುಂಬಾ ಸಂತೋಷಗೊಳ್ಳುತ್ತಾರೆ. ಚಿಂತಿಸಬೇಡ ಮಗು, ಚಿಂತಿಸಬೇಡ. ಎಲ್ಲಿಯವರೆಗೆ ನೀವು HIV ಹೊಂದಿರುವ ಈ ವ್ಯಕ್ತಿಯನ್ನು ಮದುವೆಯಾಗುತ್ತಿಲ್ಲವೋ ಅಲ್ಲಿಯವರೆಗೆ ವಿಫಲರಾಗುವುದು ಸರಿಯೇ. ನೋಡಿ, ಈ ಮಾನಸಿಕ ಸ್ಥಿತಿ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯ ಗ್ರಹಿಕೆಯನ್ನು ಬದಲಾಯಿಸುತ್ತದೆ, ನಮ್ಮ ಯೋಚನೆಯ ಮೇಲೆ ಹೇಗೆ ದೊಡ್ಡ ಪರಿಣಾಮ ಬೀರುತ್ತದೆ, ಮತ್ತು ಆ ಯೋಚನೆ ನಮ್ಮ ತಿಳುವಳಿಕೆಯನ್ನು ಹೇಗೆ ಬದಲಾಯಿಸುತ್ತದೆ, ಮತ್ತು ಆ ತಿಳುವಳಿಕೆ ಹೇಗೆ ನಿಮಗೆ ಜ್ವರ ನೀಡುತ್ತದೆ, ಅಥವಾ ತಲೆನೋವು ನೀಡುತ್ತದೆ, ಅಥವಾ ನಿಮ್ಮನ್ನು ಕೋಪಗೊಳ್ಳುವಂತೆ ಮಾಡುತ್ತದೆ, ಅಥವಾ ಬಹಳ ಆತಂಕ ಮತ್ತು ಒತ್ತಡದೊಂದಿಗೆ ನಿಮ್ಮನ್ನು ಖಿನ್ನತೆಗೆ ದೂಡುತ್ತದೆ. ಆರೋಗ್ಯದ ನಿಯತಾಂಕಗಳು ನಾವು ವೈರಲ್ ಅಥವಾ ಬ್ಯಾಕ್ಟೀರಿಯಾದ ಸೋಂಕು ಇದ್ದಾಗ ಅಳೆಯುವ ತಾಪಮಾನ ಇತ್ಯಾದಿಗಳನ್ನು ನಾವು ಅಳೆಯಬಹುದು. ರೋಗನಿರೋಧಕ ಪ್ರತಿಕ್ರಿಯೆಗಳು ಹೇಗಿವೆ ಎಂದು ನೋಡಬಹುದು. ನಿಮ್ಮ ನೆರೆಹೊರೆಯವರಿಗೆ ಕೋವಿಡ್ ಇದೆ ಎಂಬ ಸುದ್ದಿ ಕೇಳಿದ ಕೂಡಲೇ ಕೆಲವರಿಗೆ ಪ್ರಪಂಚವೇ ಕೊನೆಗೊಳ್ಳುತ್ತದೆ. ನೋಡಿ, ಅವರು ಪರಸ್ಪರ ಶುಭಾಶಯ ಕೋರಲು ಆರಂಭಿಸುತ್ತಾರೆ. ಅವರು ಪರಸ್ಪರ ಸ್ಪರ್ಶಿಸುವುದನ್ನು ನಿಲ್ಲಿಸುತ್ತಾರೆ. ಅವರು ಎಲ್ಲ ರೀತಿಯ ರಕ್ಷಣೆಯೊಂದಿಗೆ ಓಡಾಡುತ್ತಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ರಕ್ಷಣೆಯ ಅವಶ್ಯಕತೆ ಇದೆ. ಆದರೆ ನಾವು ನಮ್ಮೊಳಗೆ ಸೃಷ್ಟಿಸಿಕೊಳ್ಳಬೇಕಾದ ಕೆಲವು ಅಡೆತಡೆಗಳ ಬಗ್ಗೆ ಮಾತನಾಡಿದಾಗ ಅದು ನಮ್ಮ ಆರೋಗ್ಯಕ್ಕೆ, ವಿಶೇಷವಾಗಿ ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮ, ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಲಸಿಕೆಯಾಗಬಹುದು. ಯೋಗಶಾಸ್ತ್ರವು 5 ಪದರಗಳು ಅಥವಾ 5 ದೇಹಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ನಿಮ್ಮಲ್ಲಿ ಹೆಚ್ಚಿನವರಿಗೆ ಇದು ತಿಳಿದಿದೆ ಎಂದು ಭಾವಿಸುತ್ತೇನೆ. ಇದು ಅನ್ನಮಯ ಕೋಶದಿಂದ ಪ್ರಾರಂಭವಾಗುತ್ತದೆ. ಭೌತಿಕ ದೇಹದ ಮೇಲೆ ಪರಿಣಾಮ ಬೀರಬಹುದು. ಗಾಯಗಳು, ಮೂಳೆ ಮುರಿತಗಳಂತಹ ಹಲವು ಅಂಶಗಳು, ಇವುಗಳನ್ನು ನಾವು ದೈಹಿಕ ಮಟ್ಟದಲ್ಲಿ ಎದುರಿಸುತ್ತೇವೆ. ಸೋಂಕು, ವಿದೇಶಿ ವಸ್ತುಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ನಾವು ಪ್ರತಿಜೀವಕಗಳಿಂದ ಪ್ರಾರಂಭವಾಗುವ ಔಷಧಿಯನ್ನು ಹೊಂದಿದ್ದೇವೆ, ಅಥವಾ ನಾವು ರೋಗನಿರೋಧಕ ಪ್ರತಿಕ್ರಿಯೆಯನ್ನು ಅಭಿವೃದ್ಧಿಪಡಿಸಬಹುದು. ಆದ್ದರಿಂದ ನಮ್ಮ ರೋಗನಿರೋಧಕ ಶಕ್ತಿಯನ್ನು ಯಾವುದು ಬಲಪಡಿಸುತ್ತದೆ ಮತ್ತು ಯಾವುದು ಕಡಿಮೆ ಮಾಡುತ್ತದೆ ಎಂದು ನಾವು ಅಧ್ಯಯನ ಮಾಡಬೇಕು. ಸಕಾರಾತ್ಮಕ ಚಿಂತನೆ, ಜೀವನದ ಬಗ್ಗೆ ಸಕಾರಾತ್ಮಕ ಮನೋಭಾವ ಸಾಮಾನ್ಯವಾಗಿ ಧ್ಯಾನದ ಮೂಲಕ ತರುವುದು. ಇದು ರೋಗನಿರೋಧಕ ಪ್ರತಿಕ್ರಿಯೆಗಳನ್ನು ಹೆಚ್ಚಿಸುತ್ತದೆ. ನೀವು ಕೆಟ್ಟ ಮನಸ್ಥಿತಿಯಲ್ಲಿದ್ದರೆ ನಿಮ್ಮ ರೋಗನಿರೋಧಕ ಶಕ್ತಿ ಸಾಕಷ್ಟು ಪ್ರಬಲವಾಗಿರುತ್ತದೆಯೇ? ಇಲ್ಲ, ನೀವು ಸರಿಯಾಗಿ ತಯಾರಾಗಿಲ್ಲ. ನಿಮ್ಮ ರಕ್ಷಣಾ ವ್ಯವಸ್ಥೆ ದುರ್ಬಲವಾಗಿದೆ. ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಿರಂತರವಾಗಿ ಫೋನ್ಗಳನ್ನು ಬಳಸುವ ಜನರು ಗುಣಪಡಿಸುವ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಾರೆ. ಒಂದು ದಿನ ನಾನು ಒಂದು ಸಂಶೋಧನಾ ಪ್ರಯೋಗಾಲಯದಲ್ಲಿದ್ದೆ. ಅವರು ನನ್ನ ರಕ್ತದ ಮಾದರಿಯನ್ನು ತೆಗೆದುಕೊಂಡು ಸ್ಲೈಡ್ ಮೇಲೆ ಇರಿಸಿದರು ಮತ್ತು ಲ್ಯಾಬ್ ಆಪರೇಟರ್ ನನಗೆ RBCಗಳು, ಕೆಂಪು ರಕ್ತ ಕಣಗಳು ಹೇಗೆ ರಚನೆಯ ಮೇಲೆವಸಾಹತುಗಳನ್ನು ರೂಪಿಸುತ್ತಿವೆ ಎಂಬುದನ್ನು ನನಗೆ ತೋರಿಸುತ್ತಿದ್ದರು. ನಾನು ಅದನ್ನು ನೋಡಬಹುದಾಗಿತ್ತು ಮತ್ತು ಅವರು ಒಂದು ಚಾರ್ಟ್ ಅನ್ನು ಸಿದ್ಧಪಡಿಸಿದ್ದರು. ಅದರಲ್ಲಿ ಆರೋಗ್ಯ ಸಮಸ್ಯೆ ಇರುವ ಎಲ್ಲ ವ್ಯಕ್ತಿಗಳ RBC ವಸಾಹತುಗಳ ರಚನೆಯು ವಿಭಿನ್ನವಾಗಿತ್ತು. ಉದಾಹರಣೆಗೆ ಸಿಕಲ್ ಸೆಲ್ ಅನಿಮಿಯಾ, ವೈರಲ್ ಸೋಂಕು, ಶಿಲೀಂಧ್ರ ಸೋಂಕು, ಬ್ಯಾಕ್ಟೀರಿಯಾ ಸೋಂಕು ಅಥವಾ ಕ್ಯಾನ್ಸರ್ನಂತಹ ಕೆಲವು ಇತರ ರೋಗಗಳು. ಪ್ರತಿಯೊಂದು ಸಂದರ್ಭದಲ್ಲಿಯೂ RBC ವಸಾಹತುಶಾಹಿ ವಿಭಿನ್ನ ಮಾದರಿಯದ್ದಾಗಿತ್ತು. ಇದು ನನಗೆ ಬಹಳ ಆಸಕ್ತಿದಾಯಕವಾಗಿತ್ತು, ಏಕೆಂದರೆ ನಾನು ರೋಗದ ಆಧಾರದ ಮೇಲೆ ಸ್ಲೈಡ್ ಮೇಲೆ RBC ವಸಾಹತುಗಳ ಈ ನಿರ್ದಿಷ್ಟ ರಚನೆಯನ್ನು ಎಂದಿಗೂ ಅಧ್ಯಯನ ಮಾಡಿರಲಿಲ್ಲ. ಸುಮಾರು ಅರ್ಧ ಗಂಟೆಯ ಚಾಟಿಂಗ್ ನಂತರ ನನ್ನ ಮನಸ್ಸಿಗೆ ಬಂದ ಎರಡನೇ ವಿಷಯವೆಂದರೆ
WBCಗಳಿಗೆ ಬಿಳಿ ರಕ್ತ ಕಣಗಳು ಏನಾಗುತ್ತದೆ? ನೀವು ನಮಗೆ RBCಗಳನ್ನು ತೋರಿಸಿದ್ದೀರಿ, ಆದರೆ ನಂತರ ಅವರು ಎಲ್ಲ WBCಗಳು ತುಂಬಾ ಶಾಂತವಾಗಿವೆ ಎಂದರು. ಸಾಮಾನ್ಯವಾಗಿ ಅವು ಆರಂಭದಲ್ಲಿ ಸುತ್ತಾಡುತ್ತವೆ, ಆದರೆ ಈಗ ಅವುಗಳು ಬಹುತೇಕ ನಿಷ್ಕ್ರಿಯವಾಗಿವೆ ಮತ್ತು ಚಲಿಸುತ್ತಿಲ್ಲ. ಸರಿ, ನೋಡೋಣ ಎಂದೆ. ಲ್ಯಾಬ್ ಆಪರೇಟರ್ಗೆ ವಿನಂತಿಸಿದೆ, ದಯವಿಟ್ಟು ನಿಮ್ಮ ಫೋನ್ ಅನ್ನು ಅಲ್ಲಿ ಇರಿಸಿ. ಸ್ಲೈಡ್ ಬಳಿ ನಿಮ್ಮ ಫೋನ್ ಅನ್ನು ಇರಿಸಿ. ಮತ್ತು ಫೋನ್ ಸಕ್ರಿಯವಾಗಿತ್ತು. ನಾನು ನಿಮ್ಮ ಬ್ಲೂಟೂತ್ ಅನ್ನು ಸಹ ಆನ್ ಮಾಡಿ ಮತ್ತು ನಿಮ್ಮ ವೈಫೈ ಅನ್ನು ಸಹ ಆನ್ ಮಾಡಿ ಮತ್ತು ಈ WBCಗಳಿಗೆ ಏನಾಗುತ್ತದೆ ಎಂದು ನೋಡಿ ಎಂದೆ. ಮತ್ತು ಇದ್ದಕ್ಕಿದ್ದಂತೆ ನಾನು WBCಗಳು ತೀವ್ರವಾಗಿ ಎಚ್ಚರಗೊಂಡು ತೀವ್ರವಾಗಿ ಚಲಿಸುವುದನ್ನು ನೋಡಿದೆ. ನೀವು ಸುಲಭವಾಗಿ ಇದನ್ನು ನೋಡಬಹುದು, ಏಕೆಂದರೆ ನಿಮ್ಮ ಲ್ಯಾಬ್ ಪ್ರವೇಶದಲ್ಲಿದೆ ಮತ್ತು ಬಹುಶಃ ನೀವು ಒಂದು ವಿಡಿಯೋವನ್ನು ತೆಗೆದುಕೊಂಡು ದೆಹಲಿಯ ಮತ್ತು ಎಲ್ಲೆಡೆಯ ಪ್ರತಿಯೊಂದು ಚಿಕ್ಕ ಮಗುವಿಗೆ ಪ್ರದರ್ಶಿಸಬಹುದು. ಮಕ್ಕಳು ಈ ಪ್ರಯೋಗವನ್ನು ಮಾಡಬೇಕು, ಇದರಿಂದ ಅವರಿಗೆ ನಿಜವಾಗಿಯೂ ಏನಾಗುತ್ತದೆ ಎಂದು ತಿಳಿಯುತ್ತದೆ. ಫೋನ್ ತೊಂದರೆ ನೀಡಿತು. ಅದು WBCಗಳನ್ನು ಎಬ್ಬಿಸಿತು ಮತ್ತು WBCಗಳು ಅಪಾಯದ ವಿರುದ್ಧ, ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಯಾವುದೇ ವಿದೇಶಿ ವಸ್ತುವಿನ ಅಪಾಯದ ವಿರುದ್ಧ ಪ್ರತಿಕ್ರಿಯಿಸಬೇಕಾದಾಗ ಮಾತ್ರ ಸಕ್ರಿಯವಾಗುತ್ತವೆ. ಆದರೆ ಇಲ್ಲಿ ನಾವು ಫೋನಿನ ಮೂಲಕ ಹೊರಸೂಸುತ್ತಿರುವ ಕಂಪನಗಳ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇವೆ. ಹಾಗಾಗಿ ಈಗ ನೋಡಿ, ಕಂಪನಗಳು ನಮ್ಮ ರೋಗನಿರೋಧಕ ಶಕ್ತಿಯ ಮೇಲೆ ಹೇಗೆ ಗೊಂದಲವನ್ನುಂಟು ಮಾಡುತ್ತಿವೆ. ಆದ್ದರಿಂದ ಜಾಗರೂಕರಾಗಿರಿ. ಟವರ್ಗಳ ಕೆಳಗೆ ವಾಸಿಸುವ ಜನರು ಇದರ ಬಗ್ಗೆ ಚಿಂತಿಸಬೇಕು. ನಾನು ಇತ್ತೀಚೆಗೆ ಜೈವಿಕ ವಿದ್ಯುತ್ ಮತ್ತು ಅದು ಹೇಗೆ ಆನುವಂಶಿಕ ವಿಚಲನಗಳನ್ನು ವ್ಯಕ್ತಪಡಿಸಬಹುದು ಎಂಬುದರ ಕುರಿತು ಒಂದು ವೈಜ್ಞಾನಿಕ ಸಂಶೋಧನಾ ಪ್ರಬಂಧವನ್ನು ನೋಡಿದೆ. ಅವರು ಕಪ್ಪೆಯ ತಲೆಯ ಹಿಂದೆ ಅದರ ಕಣ್ಣುಗಳನ್ನು ಬೆಳೆಸಲು ಸಾಧ್ಯವಾಯಿತು. ಈ ಜೈವಿಕ ವಿದ್ಯುತ್ತನ್ನು ಕುಶಲತೆಯಿಂದ ನಿರ್ವಹಿಸುವುದರ ಮೂಲಕ ಅವರು ಕಪ್ಪೆಯ ದೇಹದ ಹೊರಗೆ ಹೃದಯವನ್ನು ಸೃಷ್ಟಿಸಲು ಸಾಧ್ಯವಾಯಿತು. ಈಗ ಜೈವಿಕ ವಿದ್ಯುತ್ ಎಂದರೆ ಶಕ್ತಿಯ ಕ್ಷೇತ್ರ. ಈಗ ನಾವು ಧ್ಯಾನ ಮಾಡಿದಾಗ ಏನಾಗುತ್ತದೆ? ಧ್ಯಾನವು ಒಂದು ಮಟ್ಟದ ಜೈವಿಕ ಶಕ್ತಿಯನ್ನು ಸಹ ಸೃಷ್ಟಿಸುತ್ತದೆ ಮತ್ತು ಅದನ್ನು ಕಿರ್ಲಿಯನ್ ಛಾಯಾಗ್ರಹಣದಿಂದ ಅಳೆಯಬಹುದು. ಪ್ರತಿಯೊಬ್ಬರೂ ಪದರಗಳ ಮೇಲೆ, ತಡೆಗಟ್ಟುವ ಪದರಗಳ ಮೇಲೆ ಆಧಾರಿತವಾದ ಒಂದು ನಿರ್ದಿಷ್ಟ ರೀತಿಯ ಶಕ್ತಿಯ ಮಟ್ಟವನ್ನು ರೂಪಿಸುತ್ತಾರೆ. ನಾವೆಲ್ಲರೂ ನಮ್ಮ ಸುತ್ತ ವಿಭಿನ್ನ ಪದರಗಳನ್ನು ಹೊತ್ತೊಯ್ಯುತ್ತೇವೆ ಮತ್ತು ಈ ಪದರಗಳು ನಮ್ಮ ಸ್ವಂತ ಪ್ರಜ್ಞೆಯಿಂದ ಸೃಷ್ಟಿಸಲ್ಪಡುತ್ತವೆ ಮತ್ತು ಪ್ರಜ್ಞೆಯು ಅನೇಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಉದಾಹರಣೆಗೆ, ನಿಮಗೆ ಯಾರ ವಿರುದ್ಧವಾದರೂ ಪೂರ್ವಾಗ್ರಹ ಇದ್ದರೆ, ನೀವು ವಸ್ತುಗಳ ಬಗ್ಗೆ ದುರಾಸೆ ಹೊಂದಿದ್ದರೆ, ನೀವು ಯಾವಾಗಲೂ ಸ್ವಭಾವದಲ್ಲಿ ಹಿಂಸಾತ್ಮಕರಾಗಿದ್ದರೆ, ನಿಮ್ಮ ಪ್ರಜ್ಞೆಗೆ ಏನಾಗುತ್ತದೆ? ಅದು ಪಾರದರ್ಶಕವಾಗಿರುವುದಿಲ್ಲ. ಧ್ಯಾನದ ಮೂಲಕ ನಾವು ಈ ಎಲ್ಲ ವಿಷಯಗಳನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ಏಕೆಂದರೆ ನಾವು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ತಿಳುವಳಿಕೆ ನಮ್ಮಲ್ಲಿ ಒಂದು ಮಟ್ಟದ ಏಕೀಕರಣವನ್ನು ಸೃಷ್ಟಿಸುತ್ತದೆ. ತಿಳುವಳಿಕೆ ನಮ್ಮನ್ನು ಸರಿಯಾದ ಮನಸ್ಥಿತಿಗೆ ಕರೆದೊಯ್ಯುತ್ತದೆ. ತಿಳುವಳಿಕೆ ಮತ್ತು ಏಕೀಕರಣ ಅವು ಅದರ ಅವಿಭಾಜ್ಯ ಅಂಗಗಳಾಗಿವೆ. ಉದಾಹರಣೆಗೆ, ನೀವು ಗೀತೆಯನ್ನು ಓದಿದಾಗ ಮೊದಲ ಅಧ್ಯಾಯದಲ್ಲಿ ಅರ್ಜುನನು ಗೊಂದಲಕ್ಕೊಳಗಾಗಿದ್ದಾನೆ. ನನ್ನ ಮುತ್ತಜ್ಜ, ನನ್ನ ಸೋದರ ಸಂಬಂಧಿಗಳು, ನನ್ನ ಗುರುಗಳು, ನನ್ನ ಸ್ನೇಹಿತರನ್ನು ನಾನು ಹೇಗೆ ಕೊಲ್ಲಲಿ? ಅವನ ಯೋಚನೆಗಳು ಅಸ್ತವ್ಯಸ್ತವಾಗಿದ್ದವು. ಎರಡನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣನು ಅವನಿಗೆ ಸರಿಯಾದ ಜ್ಞಾನ, ಇಡೀ ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮತ್ತು ನಂತರ ಸರಿಯಾದ ಕ್ರಿಯೆಯನ್ನು ಕಲಿಸುತ್ತಾನೆ. ಯೋಚನೆಯನ್ನು ಸರಿಪಡಿಸುವುದು ಮತ್ತು ಸರಿಯಾದ ತಿಳುವಳಿಕೆಯನ್ನು ತರುವುದು ಮತ್ತು ಸರಿಯಾದ ಹಾದಿಯಲ್ಲಿ ಕಾರ್ಯನಿರ್ವಹಿಸುವುದು, ಇದು ಹೇಗಾದರೂ ನಮ್ಮ ಜೀವನದ ಸಾರಾಂಶವಾಗಿದೆ. ತಪ್ಪಾದ ಯೋಚನೆ, ತಪ್ಪಾದ ತಿಳುವಳಿಕೆ
ಮತ್ತು ತಪ್ಪಾದ ಕ್ರಿಯೆಯಿಂದಾಗಿ ನಾವೆಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ. ಧ್ಯಾನವು ನಮಗೆ ಮೂಲಭೂತ ವಿಷಯಗಳನ್ನು ಕಲಿಸುತ್ತದೆ. ನೀವು ಈಗಾಗಲೇ ನಿಮ್ಮ ಆರೋಗ್ಯದೊಂದಿಗೆ ರಾಜಿ ಮಾಡಿಕೊಂಡಾಗ ಧ್ಯಾನವು ವಾಸ್ತವವಾಗಿ ತುಂಬಾ ತಡವಾಗಿರುತ್ತದೆ. ಧ್ಯಾನ ಮತ್ತು ಯೋಗ ವಿಶೇಷವಾಗಿ ಅವು ತಡೆಗಟ್ಟುವಿಕೆ ಸ್ವಭಾವದವು. ಇಂದು ನಾನು ಮೊದಲ 2 ಹಂತಗಳಾದ ಯಮ ಮತ್ತು ನಿಯಮಗಳಿಗೆ ಹೆಚ್ಚು ಒತ್ತು ನೀಡಲು ಬಯಸುತ್ತೇನೆ. ಆಸನಗಳು ದೈಹಿಕ ನಮ್ಯತೆ ಮತ್ತು ಶಕ್ತಿಗೆ ಎಷ್ಟು ಒಳ್ಳೆಯದು ಎಂದು ಎಲ್ಲರಿಗೂ ತಿಳಿದಿದೆ. ಪ್ರಾಣಾಯಾಮ ಮತ್ತು ಅದರ ಪ್ರಭಾವದ ಬಗ್ಗೆಯೂ ನಮಗೆ ತಿಳಿದಿದೆ. ಏಮ್ಸ್ ಪ್ರಾಣಾಯಾಮದ ಬಗ್ಗೆ ಮತ್ತು ಅದು ನಮ್ಮಲ್ಲಿ ಹೆಚ್ಚಿನವರಲ್ಲಿ ಶಕ್ತಿಯ ಮಟ್ಟವನ್ನು ಹೇಗೆ ಅದ್ಭುತವಾಗಿ ಬದಲಾಯಿಸಬಹುದು ಎಂಬುದರ ಕುರಿತು ಸಾಕಷ್ಟು ಸಂಶೋಧನೆ ಮಾಡಿದೆ ಎಂದು ನಾನು ಭಾವಿಸುತ್ತೇನೆ. ನಾನು ಅಸ್ಥಿರಗೊಂಡಾಗ ಮತ್ತು ಜ್ವರದ ನಂತರ ನನ್ನ ಮನಸ್ಸು ಮಂಜುಗಡ್ಡೆಯಾದಂತೆ ಅನಿಸಿದಾಗ ನಾನು ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಈ ಉಸಿರಾಟದ ವ್ಯಾಯಾಮವನ್ನು ಮಾಡಿದರೆ ನನ್ನ ಮಂಜುಗಡ್ಡೆಯಾದ ಮನಸ್ಸು ದೂರವಾಗುತ್ತದೆ. ನಾನು ವೇಗವಾಗಿ ಚೇತರಿಸಿಕೊಳ್ಳುತ್ತೇನೆ. ಈ ಎಲ್ಲ ಪ್ರಯೋಜನಗಳಿವೆ. ಇಂದು ನಾನು ಋಷಿ ಪತಂಜಲಿಯವರು ವಿವರಿಸಿದ ಈ ಯಮ ಮತ್ತು ನಿಯಮಗಳ ಗುಣಗಳು ನಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಏಕೀಕರಿಸಬಹುದು ಎಂಬುದರ ಮೇಲೆ ಒತ್ತಿ ಹೇಳಲು ಬಯಸುತ್ತೇನೆ. ದಕ್ಷತೆ ಎಂದರೇನು? ಆರೋಗ್ಯ ಎಂದರೇನು? ಇಂಗ್ಲಿಷ್ನಲ್ಲಿ ಆರೋಗ್ಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಿಮಗೆ ತಿಳಿದಿದೆ, ಸಾಮಾನ್ಯ ರಕ್ತದೊತ್ತಡ 120/80, ನಿಮ್ಮ SP1, C ಒಂದು ನಿರ್ದಿಷ್ಟ ಮಟ್ಟದಲ್ಲಿ ವೈದ್ಯರು ಅಳೆಯುವ ಎಲ್ಲ ಇತರ ನಿಯತಾಂಕಗಳು ಸಮತೋಲಿತ ರೀತಿಯಲ್ಲಿ, ಅನಾಬೋಲಿಕ್ ಮತ್ತು ಕ್ಯಾಟಾಬೋಲಿಕ್ ಪ್ರಕ್ರಿಯೆಗಳು ಲಯದಲ್ಲಿ, ಸಿಂಕ್ನಲ್ಲಿ ನಡೆಯುತ್ತಿರುವಾಗ ಏನಾಗುತ್ತದೆ? ನೀವು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತೀರಿ. ವೇಗವಾದ ಬದಲಾವಣೆಗಳು, ಆಂತರಿಕ ಮತ್ತು ಬಾಹ್ಯ ಬದಲಾವಣೆಗಳು ಇದ್ದಾಗ ನಾವು ಏಕೀಕರಣದ ಬದಲು ವಿಘಟನೆಯನ್ನು ಎದುರಿಸುತ್ತೇವೆ ಮತ್ತು ಅದು ಆರೋಗ್ಯದ ರಾಜಿಗೆ ಕಾರಣವಾಗುತ್ತದೆ. ದಕ್ಷತೆ ಅಥವಾ ಆರೋಗ್ಯದ ನಷ್ಟವು ಈ 2 ಮೂಲಭೂತ ವಿಷಯಗಳಿಂದಾಗಿರಬಹುದು ಮತ್ತು ಅವುಗಳನ್ನು ಒಂದು ಕಾರ್ಯವಾಗಿ ಸಂಬಂಧಿಸಬಹುದು. ಗಣಿತಶಾಸ್ತ್ರೀಯವಾಗಿ ನನ್ನ ಆರೋಗ್ಯ ಅಥವಾ ನನ್ನ ಯಶಸ್ಸು ಬಾಹ್ಯ ಏಕೀಕರಣವನ್ನು ಆಂತರಿಕ ವಿಘಟನೆಯಿಂದ ಭಾಗಿಸಿದಾಗ ಬರುವ ಕಾರ್ಯವಾಗಿದೆ ಎಂದು ನೀವು ಹೇಳಬಹುದು. ಈಗ ನಾನು ನನ್ನನ್ನು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಹೇಗೆ ಏಕೀಕರಿಸಬಹುದು? ಮನೆ ಮತ್ತು ವ್ಯಾಪಾರ ಜಗತ್ತು ಮತ್ತು ದೇಶದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಬಾಹ್ಯ ವಿಘಟನೆ ಅಥವಾ ಏಕೀಕರಣ ಅಥವಾ ಆಂತರಿಕ ವಿಘಟನೆ ಮತ್ತು ಏಕೀಕರಣ, ಅದರ ಅರ್ಥವೇನು? ಒಂದು ಕುಟುಂಬದಲ್ಲಿ ಎಲ್ಲಿ ಸಾಮರಸ್ಯ ಮತ್ತು ಏಕತೆ, ಪರಸ್ಪರ ಗೌರವ ಮತ್ತು ನಂಬಿಕೆ ಇರುತ್ತದೆಯೋ ಅಲ್ಲಿ ಹೆಚ್ಚಿನ ಏಕೀಕರಣ ಇರುತ್ತದೆ. ಎಲ್ಲಿ ಗದ್ದಲ, ಭಿನ್ನಾಭಿಪ್ರಾಯ, ಅನುಮಾನ, ಸಂದೇಹಗಳು ಇರುತ್ತವೆಯೋ ಅಲ್ಲಿ ವಿಘಟನೆ ಇರುತ್ತದೆ ಮತ್ತು ನಾವು ಕುಟುಂಬವಾಗಿ ಕಡಿಮೆ ದಕ್ಷತೆಯನ್ನು ಹೊಂದುತ್ತೇವೆ. ಸಂಸತ್ತಿನಲ್ಲಿಯೂ ನೀವು ನೋಡಬಹುದು, ಜನರು ಪ್ರಾಣಿಗಳಂತೆ ಹೋರಾಡುತ್ತಾರೆ, ಕಿರುಚುತ್ತಾರೆ. ಅವರು ಬಹುಶಃ ಶಾಲೆಯಲ್ಲಿರುವ ಮಕ್ಕಳಿಗಿಂತ ಕೆಟ್ಟವರು. ಇಂದಿನ ರಾಜ್ಯಸಭೆ ಮತ್ತು ಸಂಸತ್ತು ಕಾರ್ಯನಿರ್ವಹಿಸುವುದನ್ನು ನಾವು ನೋಡಿದಾಗ ಶಾಲೆಗಳು ಕೆಲವೊಮ್ಮೆ ಉತ್ತಮವಾಗಿರುತ್ತವೆ. ಅವರು ಮಕ್ಕಳಿಗಿಂತ ಕೆಟ್ಟವರು. ಅವರು ಇತರ ಜನರು ಸರಿಯಾಗಿ ಮಾತನಾಡಲು ಸಹ ಬಿಡುವುದಿಲ್ಲ. ಅಂತಹ ವ್ಯಕ್ತಿಗಳ ಆರೋಗ್ಯಕ್ಕೆ ಏನಾಗುತ್ತದೆ? ಅವರು ನಟಿಸುತ್ತಿಲ್ಲದಿದ್ದರೆ? ನಿಮಗೆ ಗೊತ್ತಾ, ವಿನೋದ್ ಖನ್ನಾ ಅವರು ರಜನೀಶ್ ಓಶೋ ಅವರ ಅನುಯಾಯಿಗಳಾಗಿದ್ದರು. ವಿನೋದ್ ಖನ್ನಾ ತಮ್ಮ ಗುರುಗಳಾದ ಓಶೋಗೆ, ನಾನು ಚಲನಚಿತ್ರೋದ್ಯಮದಲ್ಲಿ ಹೇಗೆ ವರ್ತಿಸಬೇಕು ಮತ್ತು ನನ್ನ ಜೀವನವನ್ನು ಹೇಗೆ ನಡೆಸಬೇಕು ಎಂದು ಕೇಳಿದರು.
ಓಶೋ ಅವರಿಗೆ ಉತ್ತಮ ಸಲಹೆ ನೀಡಿದರು. ಅವದು ನಿಜ ಎಂದು ನಟಿಸು ಮತ್ತು ನೀನು ನಟಿಸುತ್ತಿರುವಂತೆ ಬದುಕು ಎಂದರು. ಸಂಸತ್ತಿನಲ್ಲಿ ನಡೆಯುತ್ತಿರುವುದು. ಅವರು ಗಂಭೀರವಾಗಿ ಕಿರುಚುತ್ತಿಲ್ಲ. ಅವರು ಕೇವಲ ನಟಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಅವರು ಗಂಭೀರವಾಗಿ ವಿರೋಧಿಸುತ್ತಿಲ್ಲ ಅಥವಾ ಒಪ್ಪುತ್ತಿಲ್ಲ. ಅವರು ಒಪ್ಪಂದಗಳ ಬಗ್ಗೆಯೂ ಗಂಭೀರವಾಗಿಲ್ಲ. ಇತರರನ್ನು ಸಂತೋಷಪಡಿಸಲು ಅಥವಾ ಕೆರಳಿಸಲು ಕೇವಲ ನಟಿಸುತ್ತಿದ್ದಾರೆ. ಅವರು ಮಹಾನ್ ನಟರಾಗಿದ್ದಾರೆ. ಅವರು ಸಹ ಧ್ಯಾನ ಮಾಡುತ್ತಿದ್ದಾರೆ. ಧ್ಯಾನ ಎಂದರೆ ಯಾವುದೋ ಒಂದರ ಮೇಲೆ ಗಮನ ಕೇಂದ್ರೀಕರಿಸುವುದು. ಧ್ಯಾನ ಮಾಡುವುದೆಂದರೆ ಒಂದು ನಿರ್ದಿಷ್ಟ ಸಮಯದವರೆಗೆ ಒಂದು ವಿಚಾರ, ಒಂದು ಯೋಚನೆಯನ್ನು ಹೊಂದಿರುವುದು. ರಾಜಕಾರಣಿಗಳು ಸಹ ಇತರ ಪಕ್ಷ, ಇತರ ಸದಸ್ಯರ ಮೇಲೆ ಹೇಗೆ ಹೊಂಚು ಹಾಕಬೇಕು ಎಂದು ಧ್ಯಾನ ಮಾಡುತ್ತಾರೆ. ಅವರಿಗೆ ವಿರೋಧ ಪಕ್ಷದವರ ಮೇಲೆ ಹೊಂಚು ಹಾಕುವುದನ್ನು ಹೊರತುಪಡಿಸಿ ಬೇರೇನೂ ತಿಳಿದಿಲ್ಲ. ಆದರೆ ಅವರು ಏಕೀಕರಣದ ಕಲೆಯನ್ನು ಎಂದಿಗೂ ಕಲಿತಿಲ್ಲ. ಒಮ್ಮೆ ನಾವು ವೈಯಕ್ತಿಕ ಏಕೀಕರಣ, ವೈಯಕ್ತಿಕ ಸಾಮರಸ್ಯದ ಈ ಕಲ್ಪನೆಯನ್ನು ಕಲಿತರೆ, ನಂತರ ನಾವು ಸಮುದಾಯ, ಕುಟುಂಬ, ರಾಷ್ಟ್ರೀಯ ಏಕತೆ, ರಾಷ್ಟ್ರೀಯ ಏಕೀಕರಣವನ್ನು ಕಲಿಯುತ್ತೇವೆ. ಇಲ್ಲದಿದ್ದರೆ ಈ ಏಕೀಕರಣ ಆಗುವವರೆಗೂ ನಾವು ದೇಶಭಕ್ತಿ ಮತ್ತು ಎಲ್ಲ ರೀತಿಯ ನಿಷ್ಪ್ರಯೋಜಕ ವಿಷಯಗಳ ಬಗ್ಗೆ ಮಾತನಾಡುತ್ತಲೇ ಇರುತ್ತೇವೆ. ನಾವು ಆರೋಗ್ಯದ ಬಗ್ಗೆ ಮಾತನಾಡುವಾಗ, ಮೊದಲ 2 ಹಂತಗಳ ಬಗ್ಗೆ ಮಾತನಾಡುವಾಗ, ಮೊದಲ ಹಂತವು ಯಮ ಮತ್ತು ಎರಡನೇ ಹಂತವು ನಿಯಮ. ಕೊನೆಯ ಬಾರಿ ನಾನು ಏಮ್ಸ್ನಲ್ಲಿ ಇದ್ದಾಗ ನಾನು ಯಮದ ಬಗ್ಗೆ ಪ್ರಸ್ತಾಪಿಸಿದ್ದೆ. ಪತಂಜಲಿಯವರು ಯೋಗವನ್ನು ಪ್ರಾರಂಭಿಸುವ ಮೊದಲ ಹಂತವನ್ನು ಮೃತ್ಯುವಿನ ದೇವರು ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ಯೋಗವನ್ನು ಪ್ರಾರಂಭಿಸುವ ಮೊದಲ ಹಂತದಿಂದಲೇ ಎಲ್ಲ ದೌರ್ಬಲ್ಯಗಳು, ದೋಷಗಳನ್ನು ಕೊಲ್ಲಬೇಕೆಂದು ಅವರು ಬಯಸುತ್ತಾರೆ. ಮತ್ತು ಅವರು ಕರೆಯುವ ಮೊದಲ ದೌರ್ಬಲ್ಯವೆಂದರೆ ಅಹಿಂಸೆ ಅಥವಾ ಹಿಂಸೆಗೆ ಒಂದು ಪ್ರತಿಕ್ರಿಯೆ. ಹಿಂಸೆಯನ್ನು ಕೊಲ್ಲಿರಿ, ಸುಳ್ಳು ಅಥವಾ ಅಸತ್ಯವನ್ನು ಕೊಲ್ಲಿರಿ, ಕದಿಯುವ ಅಭ್ಯಾಸವನ್ನು ಕೊಲ್ಲಿರಿ, ಬಲಾತ್ಕಾರ ಮಾಡುವ ಅಥವಾ ಮಿತಿಮೀರಿದ ಇಂದ್ರಿಯ ಬಯಕೆಗಳನ್ನು ಹೊಂದುವ ಅಭ್ಯಾಸವನ್ನು ಕೊಲ್ಲಿರಿ, ಸಂಗ್ರಹಣೆಯ ಕಲ್ಪನೆಯನ್ನು ಕೊಲ್ಲಿರಿ. ಹಾಗಾಗಿ ನಾವು ಏಕೀಕರಣದ ಬಗ್ಗೆ ಮಾತನಾಡುವಾಗ, ಇಲ್ಲಿ ನಾವು ಅಹಿಂಸೆಯನ್ನು ಹಿಂಸೆಯಿಂದ ಭಾಗಿಸಿದಾಗ ಆ ಸಂಖ್ಯೆ ಎಷ್ಟೇ ಹೆಚ್ಚಾಗುತ್ತದೆಯೋ ಅಷ್ಟು ಹೆಚ್ಚು ಸಮಗ್ರತೆ ಇರುತ್ತದೆ. ಅದೇ ರೀತಿ ಸಂಗ್ರಹಿಸುವ ಪ್ರವೃತ್ತಿಯು ತ್ಯಾಗ ಮಾಡುವ ಮತ್ತು ಉದಾರರಾಗುವ ಪ್ರವೃತ್ತಿಯ ವಿರುದ್ಧ ಹೆಚ್ಚಾಗಿದ್ದರೆ ನೋಡಿ, ಏಕೀಕರಣವು ಹೆಚ್ಚಾಗುತ್ತದೆ. ಅದೇ ರೀತಿ ಅವರ ಎರಡನೇ ಹಂತವು ನಿಯಮ, ಮತ್ತು ನಿಯಮವು ತುಂಬಾ ಸುಂದರವಾಗಿದೆ. ಶೌಚದಿಂದ ಪ್ರಾರಂಭವಾಗುತ್ತದೆ. ಮತ್ತು ನಾವು ಕಲಿತ ಪಾಠವೆಂದರೆ, ಪ್ರತಿ ಬಾರಿ ನೀವು ಮನೆಗೆ ಹಿಂದಿರುಗಿದಾಗ ನಿಮ್ಮ ಕೈಗಳನ್ನು ತೊಳೆಯಿರಿ. ಅದು ಕೋವಿಡ್ ಸಮಯದಾಗಿತ್ತು, ಆದರೆ ಅದು ಬಹಳ ಮೇಲ್ಮೈಯ ವಿಷಯವಾಗಿತ್ತು. ದೊಡ್ಡ ರೋಗಗಳು ಒಳಗೆ ಇವೆ. ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಪ್ರಜ್ಞೆಯನ್ನು ನೀವು ಹೇಗೆ ಶುದ್ಧೀಕರಿಸುತ್ತೀರಿ? ಅವುಗಳನ್ನು ಹೇಗೆ ಹೆಚ್ಚು ಶುದ್ಧವಾಗಿ ಇಡುವುದು ಯೋಗ ಮಾತ್ರ ನಮಗೆ ಕಲಿಸಬಹುದು. ನೀವು ಆ ಎಲ್ಲ ಸುಂದರ ನಿಯತಾಂಕಗಳೊಂದಿಗೆ ದೈಹಿಕವಾಗಿ ಆರೋಗ್ಯವಾಗಿರಬಹುದು. ಅದನ್ನು ರೋಗಶಾಸ್ತ್ರಜ್ಞರು ನೀವು ಅದ್ಭುತವಾಗಿದ್ದೀರಿ ಎಂದು ಖಾತ್ರಿಪಡಿಸುತ್ತಾರೆ. ಆದರೆ ನೀವು ಒಳಗೆ ಕೊಳೆತು ಹೋದರೆ ಅಂತಹ ಆರೋಗ್ಯದ ಪ್ರಯೋಜನವೇನು? ಯೋಗವು ಧ್ಯಾನದ ಮೂಲಕ ನಮ್ಮನ್ನು ಹೆಚ್ಚು ಸಂವೇದನಾಶೀಲರನ್ನಾಗಿ, ಹೆಚ್ಚು ಜಾಗೃತರನ್ನಾಗಿ ಮಾಡುತ್ತದೆ. ನಿಮಗೆ ತಿಳಿದಿದೆ, ಅದು ಪ್ರಜ್ಞೆಯ ಬಗ್ಗೆ ಹೇಳುತ್ತದೆ. ಉದಾಹರಣೆಗೆ, ಪ್ರಜ್ಞೆ ಎಂದರೇನು? ಪ್ರಜ್ಞೆ ಎಂದರೆ ನೀವು ಹೆಚ್ಚು ಹೆಚ್ಚು ಜಾಗೃತರಾಗಿರುವ ಜಾಗೃತಿಯ ಮಟ್ಟ. ಆದರೆ ಹೆಚ್ಚು ಹೆಚ್ಚು ಜಾಗೃತರಾಗುವುದರಿಂದ ನೀವು ಏನು ಮಾಡುತ್ತೀರಿ? ಡಾಕ್ಟರ್ ಶ್ರೀನಿವಾಸ್ ಅವರ ದೊಡ್ಡ ಸಮಸ್ಯೆ ಇಂದು ನನಗೆ ಅರ್ಥವಾಗಿದ್ದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಭ್ರಷ್ಟಾಚಾರ.
ಈ ಎಲ್ಲ ವಿಷಯಗಳನ್ನು ಶುದ್ಧೀಕರಿಸುವ ಬಯಕೆಯಿಂದ ಅವರು ಬಹುಶಃ ಹೋರಾಡುತ್ತಿದ್ದಾರೆ. ಎಲ್ಲ ಸದಸ್ಯರ ಏಕೀಕೃತ ವಿಧಾನವಿಲ್ಲದೆ ಅವರು ಇದನ್ನು ಹೇಗೆ ಸಾಧಿಸಲಿದ್ದಾರೆ? ಅವರು ಇದನ್ನು ಒಬ್ಬರೇ ಸಾಧಿಸಬಹುದು ಎಂದು ನಾನು ಭಾವಿಸುವುದಿಲ್ಲ. ಏಕೀಕರಣಕ್ಕೆ ಪರಸ್ಪರ ಗೌರವ ಬೇಕು. ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಮನ್ನಣೆ ಸಿಗುತ್ತದೆ ಮತ್ತು ಇನ್ನೊಬ್ಬರು ಅವರನ್ನು ಹೊಗಳುತ್ತಾರೆ ಮತ್ತು ಅವರಿಗೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಮತ್ತು ಭಾರತ ರತ್ನ ನೀಡುತ್ತಾರೆ ಎಂದು ನೀವು ಭಾವಿಸಿದರೆ ನೀವು ತುಂಬಾ ಅಸೂಯೆ ಪಡುತ್ತೀರಿ ಮತ್ತು ನೀವು ಸಹಕರಿಸುವುದಿಲ್ಲ. ಮತ್ತು ಇದು ಹೆಚ್ಚಿನ ಸಂಸ್ಥೆಗಳಲ್ಲಿನ ಸಮಸ್ಯೆ. ನೀವು ಗೌರವಿಸದ ಕಾರಣ ಏಕೀಕರಣದ ಕೊರತೆ ಇದೆ. ನಮಗೆ ಒಂದು ಉದ್ದೇಶ ಬೇಕು. ನನ್ನನ್ನು ಹೆಚ್ಚು ಶುದ್ಧೀಕರಿಸುವುದು, ನನ್ನ ಕುಟುಂಬವನ್ನು ಶುದ್ಧೀಕರಿಸುವುದು, ನನ್ನ ಸಮುದಾಯವನ್ನು ಶುದ್ಧೀಕರಿಸುವುದು, ನನ್ನ ರಾಷ್ಟ್ರ, ನನ್ನ ದೇಶವನ್ನು ಶುದ್ಧೀಕರಿಸುವುದು ಉದ್ದೇಶವಾಗಿದೆ. ಮತ್ತು ಈ ಶುದ್ಧತೆ ಇಲ್ಲದೆ ಏಕೀಕರಣವು ಎಂದಿಗೂ ಆಗುವುದಿಲ್ಲ. ನಾನು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರಬಹುದು, ನಾವು ಪರಸ್ಪರ ಭಿನ್ನವಾಗಿರಬಹುದು, ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವೈಯಕ್ತಿಕ ಮಟ್ಟದಲ್ಲಿ, ರಾಷ್ಟ್ರೀಯ ಆರೋಗ್ಯ ಮಟ್ಟದಲ್ಲಿ ಅಥವಾ ವೈಯಕ್ತಿಕ ಆರೋಗ್ಯ ಮಟ್ಟದಲ್ಲಿ ಉದ್ದೇಶವನ್ನು ಪೂರೈಸುವ ವಿಷಯ ಬಂದಾಗ ನಾನು ಏಕೀಕೃತ ವ್ಯಕ್ತಿತ್ವವಾಗಿ ಇರಬೇಕು. ವ್ಯಕ್ತಿಯು ಏಕೀಕೃತರಾಗಿ ಉಳಿಯಬೇಕು ಮತ್ತು ಈ ಏಕೀಕರಣವನ್ನು ಪ್ರಜ್ಞಾಪೂರ್ವಕ ಮನಸ್ಸು, ಪ್ರಜ್ಞಾಪೂರ್ವಕ ಹೃದಯದ ಮೂಲಕ ಮಾತ್ರ ಬಲಪಡಿಸಬಹುದು. ಹಿಂಸೆ ಇಲ್ಲ ಎಂದು ನೀವು ತಿಳಿದುಕೊಂಡರೆ ನಾನು ಹಿಂಸಾತ್ಮಕನಾಗುವುದಿಲ್ಲ. ಅದು ಸಾಕಾಗಿದೆಯೇ? ನೀವು ಒಬ್ಬ ರೋಗಿಯನ್ನು ಪತ್ತೆ ಹಚ್ಚಿ, ಓಹ್, ಇಂಥವರಿಗೆ ಇಂತಹ ಸಮಸ್ಯೆ ಇದೆ ಎಂದು ಹೇಳಿದರೆ ಏನು? ಅದು ಸಾಕಾಗಿದೆಯೇ? ಮುಂದಿನ ಹಂತವೆಂದರೆ ಕರುಣೆ. ಪರಾನುಭೂತಿಯ ಮೂಲಕ ನಾನು ಮುಂದಿನ ಹೆಜ್ಜೆ ಇಡಬೇಕು. ಅಹಿಂಸೆ ಸಾಕಾಗುವುದಿಲ್ಲ. ಕರುಣೆ ಚಿತ್ರಕ್ಕೆ ಬರಬೇಕು. ಮುಂದಿನ ಹಂತದ ಕ್ರಿಯೆ ಚಿತ್ರಕ್ಕೆ ಬರಬೇಕು. ಆದ್ದರಿಂದ ನೀವು ಈ ಎಲ್ಲ ವಿಷಯಗಳನ್ನು, ಯಮವನ್ನು ನಿಯಮದಿಂದ ಭಾಗಿಸಿದಾಗ ಅದು ನಿಮಗೆ ಹೆಚ್ಚಿನ ಮತ್ತು ಹೆಚ್ಚಿನ ಮಟ್ಟದ ಏಕೀಕರಣ ಮತ್ತು ಯಶಸ್ಸು ಮತ್ತು ದಕ್ಷತೆಯನ್ನು ತರುತ್ತದೆ. ಈಗ ನಾವು ಸಮತೋಲನ, ಒಳಮುಖವಾಗಿ ಹೋಗುವುದು ಮತ್ತು ನಮ್ಮೊಳಗೆ ನೆಲೆಗೊಳ್ಳುವ ಬಗ್ಗೆ ಮಾತನಾಡುವಾಗ ಆಯುರ್ವೇದ ಡಾಕ್ಟರ್ ತನುಜಾ ಮತ್ತು ನಾನು ಸ್ವಾಸ್ಥ್ಯದ ಈ ಪರಿಕಲ್ಪನೆಯ ಬಗ್ಗೆ ಉತ್ತಮ ಚರ್ಚೆ ನಡೆಸಿದ್ದೆವು. ಅವರು ಇಲ್ಲಿ ಕನ್ಹಾಶಾಂತಿ ವನನಲ್ಲಿದ್ದಾಗ ನಾವು ಸ್ವಾಸ್ಥ್ಯದ ಅರ್ಥದ ಬಗ್ಗೆ ಮಾತನಾಡಿದೆವು. ಆರೋಗ್ಯ ಒಂದು ವಿಷಯ. ಸ್ವಾಸ್ಥ್ಯವು ಸಂಪೂರ್ಣವಾಗಿ ವಿಭಿನ್ನವಾದ ವಿಧಾನವಾಗಿದೆ. ಇದು ಭಾರತೀಯ ವಿಧಾನ ಮತ್ತು ಇದು ನನ್ನ ಹೃದಯಕ್ಕೆ ತುಂಬಾ ಬಲವಾಗಿ ಮನವಿ ಮಾಡುತ್ತದೆ. ಸ್ವಾಸ್ಥ್ಯ ಎಂದರೆ ತನ್ನೊಳಗೆ ನೆಲೆಸಿದವನು. ಯಾರು ತನ್ನೊಳಗೆಯೇ ಸ್ಥಿರವಾಗಿದ್ದಾನೋ, ಕೇಂದ್ರೀಕೃತವಾಗಿದ್ದಾನೆ. ಈಗ ನೀವು ಕೇಂದ್ರಿತರಾಗಿಲ್ಲದಿದ್ದರೆ, ನೀವು ಯಾವಾಗಲೂ ಪರಿಧಿಯಲ್ಲಿ ಇದ್ದರೆ, ನೀವು ಖಂಡಿತವಾಗಿಯೂ ನಿಮ್ಮ ಸಮತೋಲನವನ್ನು ಕಳೆದುಕೊಳ್ಳುತ್ತೀರಿ. ಮಕ್ಕಳಾಗಿದ್ದಾಗ ನಾವು ಲಟ್ಟುವನ್ನು ಆಡುತ್ತಿದ್ದೆವು, ಅಲ್ಲವೇ? ನಾವು ದಾರದೊಂದಿಗೆ ತಿರುಗಿಸುತ್ತಿದ್ದೆವು ಮತ್ತು ಅದು ಅದರ ವೇಗದಿಂದಾಗಿ ಬಹಳ ವೇಗವಾಗಿ ತಿರುಗುತ್ತಿತ್ತು. ಆದರೆ ಚಕ್ರವು ಚಲಿಸಿದರೆ, ಕೇಂದ್ರವು ಇಲ್ಲಿ ಚಲಿಸುವ ಬದಲು ಇಡೀ ವಾಹನವು ಸಮತೋಲನವನ್ನು ಕಳೆದುಕೊಳ್ಳುತ್ತದೆ ಮತ್ತು ನಿಮಗೆ ಅಪಘಾತವಾಗುತ್ತದೆ. ಮತ್ತು ನಮ್ಮ ಮನಸ್ಸಿಗೆ ಆಗುತ್ತಿರುವುದು ಅದೇ. ನಮ್ಮ ಮನಸ್ಸು ನಮ್ಮ ಕೇಂದ್ರದಲ್ಲಿಲ್ಲ. ನಮ್ಮ ಮನಸ್ಸು ಅನೇಕ ಸ್ಥಳಗಳಲ್ಲಿದೆ. ಪತಂಜಲಿ ಋಷಿಗಳು ಹೇಳುತ್ತಾರೆ, ನಿಮ್ಮ ಗಮನವನ್ನು ಒಳಮುಖವಾಗಿ ತನ್ನಿ, ಅದನ್ನು ಕೇಂದ್ರೀಕರಿಸಿ. ಕೇಂದ್ರೀಕರಣವು ನಿಮ್ಮ ಒಳಮುಖದ ಗಮನಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ಒಳಮುಖದ ಗಮನ ಹೆಚ್ಚಾದಷ್ಟು ಕೇಂದ್ರೀಕರಣ ಹೆಚ್ಚಾಗುತ್ತದೆ. ನೀವು ಹೆಚ್ಚು ಬಾಹ್ಯರಾಗಿದ್ದರೆ, ಹೊರಮುಖವಾಗಿ ಗಮನ ಹರಿಸುತ್ತಿದ್ದರೆ ಬಾಹ್ಯ ಗಮನ, ಮತ್ತು ಇದನ್ನು ಅವರು ತಮ್ಮ 6ನೇ ಅಥವಾ 7ನೇ ಹಂತದಲ್ಲಿ ಪ್ರತ್ಯಾಹಾರ ಎಂದು ನಿಪುಣವಾಗಿ ವಿವರಿಸಿದ್ದಾರೆ. ನಿಮ್ಮ ಎಲ್ಲ ಗಮನವು ಒಳಗೆ ಕೇಂದ್ರೀಕರಿಸಿದಾಗ ನೀವು
ಸಂಪೂರ್ಣವಾಗಿ ಸಮತೋಲಿತರಾಗುತ್ತೀರಿ. ನೀವು ಕೇಂದ್ರಿತರಾಗಿದ್ದೀರಿ ಮತ್ತು ಅಂತಹ ವ್ಯಕ್ತಿಯು ಸ್ವಸ್ಥ ಎಂದು ಅವರು ಹೇಳುತ್ತಾರೆ. ಅವರ ಸ್ವಾಸ್ಥ್ಯ ಚೆನ್ನಾಗಿದೆ. ಮತ್ತು ನಾನು ಪದೇ ಪದೇ ನೋಡಿದ್ದೇನೆ, ನಮ್ಮ ಸತ್ಸಂಗಿಗಳಾಗಿರುವ ಅಂತಿಮ ಹಂತದ ರೋಗಿಗಳು ಸಹ ಅವರು ಒಂದು ರೀತಿಯ ಉಪಶಮನ ಆರೈಕೆ ಪರಿಸರದಲ್ಲಿದ್ದಾರೆ. ಅಂತಿಮ ಕ್ಷಣಗಳು ಸಮೀಪಿಸುತ್ತಿವೆ ಎಂದು ಅವರಿಗೆ ತಿಳಿದಿದೆ. ಆದರೂ ನೀವು ಅವರ ಮುಖದಲ್ಲಿ ದುಃಖವನ್ನು ನೋಡುವುದಿಲ್ಲ. ನೀವು ಅವರ ಮುಖದಲ್ಲಿ ಅಂತಹ ಸಂತೋಷವನ್ನು ನೋಡುತ್ತೀರಿ. ಸಾವು ಅನಿವಾರ್ಯ, ಆದರೂ ಅವರು ಅದಕ್ಕೆ ತುಂಬ ಸಿದ್ಧರಾಗಿದ್ದಾರೆ. ಅವರು ಹೋರಾಡುತ್ತಿಲ್ಲ, ಅವರು ಸಿದ್ಧರಾಗಿದ್ದಾರೆ. ಕ್ಯಾನ್ಸರ್ ಮತ್ತು ಟರ್ಮಿನಲ್ ರೋಗಗಳೊಂದಿಗೆ ಸಹ ಅವರು ನಗುತ್ತಿದ್ದಾರೆ. ಮತ್ತು ಅವರು ತಮ್ಮ ಮುಖದಿಂದ ಹೊರಹಾಕುವ ಬೆಳಕಿನ ರೀತಿಯನ್ನು ನೀವು ನೋಡಬಹುದು. ಅಂತಹ ವ್ಯಕ್ತಿಗಳಲ್ಲಿ ನೀವು ನೋಡುವ ತೇಜಸ್ಸು ಸರಳವಾಗಿ ಈ ಲೋಕದಿಂದ ಹೊರಗಿದೆ ಮತ್ತು ಅದು ನೀವು ನೋಡಲು ಇಷ್ಟಪಡುವ ವಿಷಯವಾಗಿದೆ. ಮತ್ತು ಇದು ಅವರ ಕೇಂದ್ರೀಕರಣದಿಂದಾಗಿ ಪರಿಪೂರ್ಣವಾಗಿದೆ. ಅವರ ಗಮನವು ಒಳಗೆ ಕೇಂದ್ರಿತವಾಗಿದೆ ಮತ್ತು ಅದು ನನಗೆ ಇನ್ನೊಂದು ವ್ಯಾಖ್ಯಾನವಾಗಿದೆ. ಧ್ಯಾನ ಎಂದರೆ ಇತರರ ಬಗ್ಗೆ ಯೋಚಿಸುವುದಲ್ಲ. ಧ್ಯಾನ ಎಂದರೆ ನಿಮ್ಮೊಳಗೆ ಇರುವ ದೈವತ್ವದ ಬಗ್ಗೆ ಯೋಚಿಸುವುದು. ಮತ್ತು ಈಗ ನಾನು ನನ್ನ ಮನಸ್ಸನ್ನು ಮೀರಿದ್ದೇನೆ, ನಾನು ನನ್ನ ಬುದ್ಧಿವಂತಿಕೆಯನ್ನು ಮೀರಿದ್ದೇನೆ, ನಾನು ನನ್ನ ಅಹಂಕಾರವನ್ನು ಮೀರಿದ್ದೇನೆ ಎಂದು ಹೇಳಿದಾಗ ಒಂದು ಸಮಯ ಬರುತ್ತದೆ. ಅದೃಷ್ಟವಶಾತ್ ನೀವು ಸರಿಯಾದ ಗುರುವಿನ ಅಡಿಯಲ್ಲಿ ಸರಿಯಾಗಿ ಧ್ಯಾನ ಮಾಡಿದರೆ ನೀವು ಪ್ರಜ್ಞೆಯನ್ನು ಸಹ ಮೀರಬಹುದು. ಆಗ ನೀವು ಅಸಮತೋಲನದಲ್ಲಿ ಪರಿಧಿಯೊಂದಿಗೆ ಇನ್ನು ಮುಂದೆ ಕೇಂದ್ರಿತರಾಗಿರುವುದಿಲ್ಲ. ಆದರೆ ನೀವು ನಿಮ್ಮ ಹೃದಯದೊಳಗೆ ತುಂಬಾ ಕೇಂದ್ರಿತರಾಗಿದ್ದೀರಿ ಮತ್ತು ಪರಿಧಿಯು ಇಡೀ ಬ್ರಹ್ಮಾಂಡವಾಗುತ್ತದೆ. ನಿಮ್ಮ ಪ್ರಜ್ಞೆಯು ಇನ್ನು ಮುಂದೆ ಈ ಚೌಕಟ್ಟಿಗೆ, ಈ ದೇಹಕ್ಕೆ ನಿರ್ಬಂಧಿತವಾಗಿಲ್ಲ, ಸೀಮಿತವಾಗಿಲ್ಲ. ಆದರೆ ನೀವು ಕಾಸ್ಮಿಕ್ ಪ್ರಜ್ಞೆಯನ್ನು ಒಳಗೊಳ್ಳುತ್ತೀರಿ. ಇದು ಯೋಗದ ಕೊಡುಗೆ. ನಮ್ಮ ದೇಶವು ಜ್ಞಾನದ ನಂತರ ಜ್ಞಾನವನ್ನು ಸೇರಿಸುವ, ಆ ಜ್ಞಾನವನ್ನು ಹೇಗೆ ಪೂರೈಸುವುದು, ಆ ಉನ್ನತ ಗುರಿಗಳನ್ನು ಹೇಗೆ ಸಾಧಿಸುವುದು ಎಂಬುದಕ್ಕೆ ಮಾರ್ಗಗಳನ್ನು ಮತ್ತು ವಿಧಾನಗಳನ್ನು ಸೇರಿಸುವ ಅನೇಕ ವ್ಯಕ್ತಿಗಳನ್ನು ನೋಡಿದೆ. ಒಂದರ ನಂತರ ಒಂದರಂತೆ ನಾವು ಈ ಜ್ಞಾನವನ್ನು ಸೇರಿಸುತ್ತಿದ್ದೇವೆ. ಭಾರತದ ಇಡೀ ಸಂಪ್ರದಾಯವನ್ನು ಶ್ರೀಮಂತಗೊಳಿಸುತ್ತಿದ್ದೇವೆ ಮತ್ತು ಅದನ್ನು ಮುಂದುವರಿಸುವುದು ನಮ್ಮ ವ್ಯವಹಾರ, ನಮ್ಮ ಕೆಲಸ. ನೀವೆಲ್ಲರೂ ಗ್ಲೋಬ್ನವರಲ್ಲದಿದ್ದರೂ ಭಾರತದ ಗಣ್ಯ ಉನ್ನತ ವೈದ್ಯರಾಗಿರುವುದರಿಂದ ನಾನು ಕೆಲವು ಸಂಶೋಧನೆಗಳನ್ನು ಮಾಡಲು ಮತ್ತು ಭಾರತದ ಜನರಿಗೆ ಶಿಫಾರಸು ಮಾಡಲು ಬಹಳ ವಿನಮ್ರವಾಗಿ ವಿನಂತಿಸುತ್ತೇನೆ. ಅಲ್ಲಿ ಆಂತರಿಕ ಕೇಂದ್ರೀಕರಣ, ವಿಕಸನಗೊಳ್ಳಬಹುದಾದ ಜಾಗೃತಿ, ವಿಕಸನಗೊಳ್ಳಬಹುದಾದ ಪ್ರಜ್ಞೆಯನ್ನು ಸಾಧಿಸಲು ಹಲವು ಮಾರ್ಗಗಳು ಮತ್ತು ವಿಧಾನಗಳಿವೆ. ಎಲ್ಲ ಅನುಪಯುಕ್ತ ವಿಧಾನಗಳನ್ನು ಫಿಲ್ಟರ್ ಮಾಡಲು ಮತ್ತು ಒಂದು ಮೂಲಭೂತ ವಿಧಾನಕ್ಕೆ ಬರಲು ಹೇಳಿ. ಮತ್ತು ಈ ವಿಧಾನವು ಸರಿಯಾದ ವಿಧಾನ, ಇದು ಸರಿಯಾದ ವಿಧಾನ ಎಂದು ವೈಜ್ಞಾನಿಕವಾಗಿ ಜನರನ್ನು ಪ್ರೋತ್ಸಾಹಿಸಿ. ಅದಕ್ಕಾಗಿ ನಿಮ್ಮಲ್ಲಿ 10 ನೋವು ನಿವಾರಕಗಳನ್ನು ಹೊಂದಿದ್ದರೆ, ನಿಮ್ಮಲ್ಲಿ 10 ವಿಭಿನ್ನ ವ್ಯವಸ್ಥೆಗಳನ್ನು ಹೊಂದಿದ್ದರೆ, ಈ ವ್ಯವಸ್ಥೆಯು ಅದಕ್ಕೆ ಒಳ್ಳೆಯದು ಎಂದು ನಿಮಗೆ ಹೇಗೆ ತಿಳಿಯುತ್ತದೆ? ಒಂದು ವ್ಯವಸ್ಥೆಯು ಕೆಲವು ವಿಷಯಗಳಿಗೆ ಒಳ್ಳೆಯದಾಗಿರಬಹುದು, ಒಂದು ಕೆಲವು ಇತರ ವಿಷಯಗಳಿಗೆ. 10 ವಿಭಿನ್ನ ನೋವು ನಿವಾರಕಗಳು ಮತ್ತು ಯಾವುದು ಉತ್ತಮ, ಯಾವುದು ಸುರಕ್ಷಿತ, ಯಾವುದು ಹೆಚ್ಚು ಆರ್ಥಿಕ ಎಂದು ನಿಮಗೆ ತಿಳಿದಿದೆ. ಅದೇ ರೀತಿ ನಾವು ವಿಭಿನ್ನ ವ್ಯವಸ್ಥೆಗಳನ್ನು ಅನುಸರಿಸುವ ನೂರಾರು ಜನರ ಗುಂಪುಗಳ ಪ್ರಜ್ಞೆಯ ಅಧ್ಯಯನಗಳನ್ನು ಮಾಡಬಹುದು ಮತ್ತು ಬಹಳ ಸಂಕ್ಷಿಪ್ತವಾದ, ಬಹಳ ಸರಳವಾದ ಸಂಶೋಧನಾ ಪ್ರಬಂಧಕ್ಕೆ ಬಂದು ಇದು ಒಂದು ದೊಡ್ಡ ವ್ಯವಸ್ಥೆ ಎಂದು ಹೇಳಬಹುದು.
ಹಾರ್ಟ್ಫುಲ್ನೆಸ್ ನಿಷ್ಪ್ರಯೋಜಕ ವ್ಯವಸ್ಥೆ ಎಂದು ನೀವು ಸಾಬೀತುಪಡಿಸಿದರೆ ನಾನು ನಿಮ್ಮ ಶಿಷ್ಯನಾಗುತ್ತೇನೆ. ಇದರೊಂದಿಗೆ ನಾನೆಲ್ಲರೂ ಆಧ್ಯಾತ್ಮಿಕವಾಗಿ ಬೆಳೆಯಲಿ, ನಾವೆಲ್ಲರೂ ವೈಯಕ್ತಿಕವಾಗಿ, ಹಾಗೆಯೇ ರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಏಕೀಕರಣದ ಕಡೆಗೆ ಪ್ರಗತಿ ಸಾಧಿಸಲಿ ಮತ್ತು ಯೋಗದ ಮೂಲಕ, ಆಯುರ್ವೇದದ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಲಿ ಎಂದು ನನ್ನ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್.